ಯಾವುದು ದಂಡ ನೀತಿಯ ವ್ಯಾಪ್ತಿಯಲ್ಲಿ ಬರೋದಿಲ್ವೋ, IPCಯ ವ್ಯಾಪ್ತಿಯಲ್ಲಿ ಬರೋದಿಲ್ವೋ ಅದನ್ನು ನಾವು ಸಿವಿಲ್, ಕ್ರಿಮಿನಲ್ ಅಂತಂದು ಹೇಳಿದ್ದು ಕ್ರೈಮ್ ಅಂತ ನಾವು ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಅದನ್ನು ನಾವು ಸಿವಿಲ್ ಲಾ ಅಂತ ಕನ್ಸಿಡರ್ ಮಾಡ್ತೀವಿ. ನಮ್ಮ ನಂಬಿಕೆಗಳು, ವಿಶ್ವಾಸಗಳು, ಆಚಾರ ಪದ್ಧತಿಗಳು ಬಂದಿಲ್ಲವೋ, ಅದರ ವ್ಯಾಪ್ತಿ ಇರೋದಿಲ್ವೋ ಅಲ್ಲಿ ಎಲ್ಲ ಕಡೆ ನಾವು ಸಿವಿಲ್ ಲಾ ಅಥವಾ ಆ ಯೂನಿಫಾರ್ಮಿಟಿಯನ್ನು ಸಾಧಿಸಿ ಆಗಿದೆ. ಹಿಂದೂ ಕೋಡ್ ಬಂದಿದೆ ಅಂದ ತಕ್ಷಣ ನನ್ನ ಮನೆಯ ಆಚಾರ ಪದ್ಧತಿಯನ್ನ ನಾನು ಫಾಲೋ ಮಾಡಬಾರದು ಅನ್ನುವಂಥದ್ದು ಆ ಕೋಡ್ನೊಳಗೆ ನಿರ್ಬಂಧ ಇದೆಯಾ? ಈಸ್ ದೇರ್ ಅ ಪ್ರೊಹಿಬಿಷನ್? ಇಲ್ಲ. ನಾನೊಬ್ಬ ಹಿಂದೂ ಮಹಿಳೆಯಾಗಿ, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಐ ಎಮ್ ಅ ಡಿವೋರ್ಸಿ ಆರ್ ಇಫ್ ಐ ಆಮ್ ಅ ಸಿಂಗಲ್ ವುಮನ್, ಐ ಸ್ಟಿಲ್ ಗೆಟ್ ಟು ಅಡಾಪ್ಟ್ ಅ ಚೈಲ್ಡ್. ನಾ ಹೋಗಿ ಒಂದು ಮಗುವನ್ನು ದತ್ತು ತಗೋಬಹುದು, ಅದಕ್ಕೆ ಅದರದೇ ಆದ ಪ್ರೊಸೀಜರ್ ಇದೆ, ನಾ ದತ್ತು ತಗೋಬಹುದು. ಆದ್ರೆ ಆ ಸೌಭಾಗ್ಯ ನನ್ನ ಮುಸಲ್ಮಾನ ಸ್ನೇಹಿತೆಗಾಗ್ಲಿ ಅಥವಾ ಕ್ರಿಶ್ಚಿಯನ್ ಸ್ನೇಹಿತೆಗಾಗ್ಲಿ ಇಲ್ವಲ್ಲ. ಪುಸ್ತಕದಲ್ಲಿ ಏನು ಮನಸ್ಸಿಗೆ ಮುಟ್ಟಿರುವಂಥದ್ದು ಏನು? 2 ವಿಚಾರಗಳು. ಒಂದು, ಪುಸ್ತಕವನ್ನ ಆ ಚಾಪ್ಟರ್ 6 ಚಾಪ್ಟರ್ಗಳಾಗಿ ಮಾಡುತ್ತಾ ಹೋಗ್ತಿದ್ದಾಗ ಯಾವ ಚಾಪ್ಟರ್ನಲ್ಲಿ ಏನು ಅಂಶವನ್ನ ಹೇಳಬೇಕು, ವಾಟ್ ಇಸ್ ದ ಥಾಟ್ ಆರ್ ದ ಮೆಸೇಜ್ ದಟ್ ನೀಡ್ಸ್ ಟು ಬಿ ಕನ್ವೇಡ್ ಅನ್ನುವುದನ್ನು ಇನ್ ಅಬ್ಸಲ್ಯೂಟ್ಲಿ ಕ್ಲಿಯರ್ ಟರ್ಮ್ಸ್ ಕನ್ವೆ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ಲೇಖಕನಿಗೂ ಆ ವಿಷಯಕ್ಕೆ ಅಭಿನಂದನೆಗಳು. ಇನ್ನು ಪುಸ್ತಕ ಓದುಗನನ್ನ ಒಟ್ಟಿಗೆ ಕರೆದುಕೊಂಡು ಹೋಗುತ್ತೆ. ಯಾಕೆ ಇದನ್ನ ಹೇಳ್ತಿದ್ದೀನಿ? ಅನೇಕ ಬಾರಿ ಒಂದು ಪ್ಯಾರಾಗ್ರಾಫ್ನ ಓದಿದ ತಕ್ಷಣ ಮನಸ್ಸಿಗೆ ಒಂದು ಪ್ರಶ್ನೆ ಬರ್ತಿತ್ತು. ಅಂದ್ರೆ ಅದರದ್ದು ರೆಲೆವೆಂಟ್ ಪ್ರಶ್ನೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಮುಂದಿನ 2-3 ಪ್ಯಾರಾಗ್ರಾಫ್ನೊಳಗೆ ಬಂದಿರುವ ಪ್ರಶ್ನೆಗೆ ಉತ್ತರಗಳು ಅಲ್ಲಿ ಇದ್ವು. ಸೊ ದ ಆಥರ್ಸ್ ಆರ್ ಆಲ್ಸೋ ಲೌಡ್ ಥಿಂಕಿಂಗ್ ಅಲಾಂಗ್ ವಿತ್ ದ ಆಡಿಯನ್ಸ್. ನಿಮ್ಮನ್ನು ಯಾವ ರೀತಿ ಎಂಗೇಜ್ ಮಾಡಿಕೊಳ್ಳುತ್ತೆ ಪುಸ್ತಕ ಅಂತಂದರೆ, ಒಂದು, ಸ್ವತಂತ್ರವಾಗಿ ಒಬ್ಬ ಓದುಗ ಈ ಪುಸ್ತಕವನ್ನು ಹಿಡ್ಕೊಂಡು ಆಲೋಚಿಸಲೂಬಹುದು. ಅಂದರೆ ಲೇಖಕ ತನ್ನ ನಂಬಿಕೆಗಳನ್ನು ಪುಸ್ತಕದಿಂದ ಓದುಗನ ಮೇಲೆ ಹೇರುವುದಿಲ್ಲ. ತನ್ನ ನಂಬಿಕೆಯನ್ನ, ತನ್ನ ಒಪಿನಿಯನ್ಗಳನ್ನು ಆತ ತಿಳಿಸ್ತಾ ಕೂಡ ನಿಮ್ಮ ಸ್ವತಂತ್ರ ಆಲೋಚನೆಗೆ ಇದರೊಳಗೆ ಅವಕಾಶವನ್ನು ಬಿಟ್ಟಿರುವಂಥದ್ದಿದೆ. ಆಪರ್ಚುನಿಟಿ ಟು ಥಿಂಕ್ ಅಟ್ ಎವ್ರಿ ಶುಡ್ ಐ ಸೇ ಅ ಸಬ್ ಚಾಪ್ಟರ್. 6 ಚಾಪ್ಟರ್ಗಳಲ್ಲಿ ಅನೇಕ 4.0, 4.3 ಈ ರೀತಿ ನಡೀತಾ ಹೋಗುತ್ತೆ. ನನ್ನ ಪುಸ್ತಕದಲ್ಲಿರುವ ನೋಟ್ಸ್ ಏನು ಅಂತಂದರೆ, ಪ್ರತಿ ಚಾಪ್ಟರ್ ಮೇಲಿನ ಟೈಟಲಲ್ಲಿ ಏನು ಅವ್ರ ಮೆಸೇಜ್ ಕನ್ವೆ ಮಾಡಿದ್ದಾರೆ ಅನ್ನೋದನ್ನು ಬರ್ಕೊಂಡು ಬಂದಿದ್ದೀನಿ. ಅಂದರೆ ಅಷ್ಟರ ಮಟ್ಟಿಗೆ ಆ ಪುಸ್ತಕದಲ್ಲಿ ಕ್ಲಾರಿಟಿ ಇದೆ. ಹೀಗಾಗಿ ಇಟ್ ಈಸ್ ಅ ಮಸ್ಟ್ ರೀಡ್. ಇನ್ನು ವಿಷಯಕ್ಕೆ, ಸಮಾನ ನಾಗರಿಕ ಸಂಹಿತೆ, ಇದರ ಬಗ್ಗೆ ಮಾಡಬೇಕಾ ಮಾಡಬಾರ್ದಾ, ಯಾವ ರೀತಿ ಮಾಡಬೇಕು? ಮೊದಲನೇದಾಗಿ ಚೈತ್ರ ಅವರು ಈಗಾಗಲೇ ನಮ್ಮ ಮುಂದೆ ಹೇಳಿದ ಹಾಗೆ ಕರಡು ನಮ್ಮ ಹತ್ರ ಇಲ್ಲ. ಯಾವ ರೀತಿ ಇದನ್ನು ವಿಚಾರ ಮಾಡ್ತಿದ್ದಾರೆ ಅಥವಾ ಯಾವ ರೀತಿ ಇದನ್ನು ತಗೊಂಡು ಬರಬೇಕಾಗತ್ತೆ? ಈಸ್ ಇಟ್ ಅ ಬ್ಯಾಕ್ ಡೋರ್ ಎಂಟ್ರಿ ಫಾರ್ ವೇರಿಯಸ್ ಅದರ್ ರಿಫಾರ್ಮ್ಸ್? ಗೊತ್ತಿಲ್ಲ. ಆದರೆ ಬೇಕಾ ಸಮಾನ ನಾಗರಿಕ ಸಂಹಿತೆ? 2 ವಿಚಾರವನ್ನು ಬೇಕು ಅನ್ನುವುದಕ್ಕೆ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ. ಅದರಿಂದ ಏನನ್ನ ನಾವು, ಅಥವಾ ಸಮಾನ ನಾಗರಿಕ ಸಂಹಿತೆ ಬರಬೇಕು ಅಂತಂದಾಗ ಏನನ್ನ ನಾವು ಯೋಚನೆ ಮಾಡಬೇಕಾಗತ್ತೆ, ಅಥವಾ ಯಾವ ರೀತಿ ಸಮಾಜವನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ, ಸಮಾಜದ ಅಸ್ಮಿತೆಯನ್ನ, ನೈಸೇದ ಐಡೆಂಟಿಟಿ. ಪ್ರತಿಯೊಂದು ಮನೆಗೂ ತನ್ನದೇ ಆದಂತಹ ಪರಂಪರೆ ಇರುತ್ತೆ, ಟ್ರೆಡಿಷನ್ಸ್ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಜನಾಂಗಕ್ಕೂ ತನ್ನದೇ ಆದಂತಹ ಟ್ರೆಡಿಷನ್ಸ್ ಇರುತ್ತೆ. ಜನರಲೈಸೇಷನ್ ಮಾಡುವುದರಿಂದ ನಾವು ಯೂನಿಫಾರ್ಮಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಾ? ಈಸ್ ಜನರಲೈಸೇಷನ್ ಯೂನಿಫಾರ್ಮಿಟಿ? ಈ ಭಾಗವನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತಂದಾಗ ಏನು ಅನ್ನೋದನ್ನ ವಿಷಯ. ಯೂನಿಫಾರ್ಮ್ ಸಿವಿಲ್ ಕೋಡ್ ಹಾಗಿದ್ರೆ ನಮ್ಮ ದೇಶದಲ್ಲಿ ಇಲ್ಲವಾ? ಈ ಪ್ರಶ್ನೆಯನ್ನು ಮೊದಲು. ಸಿವಿಲ್ ಲಾ ಅಂತಂದರೆ ಏನು? ಒಬ್ಬ ಲಾ ಸ್ಟೂಡೆಂಟನ್ನು ಈ ಪ್ರಶ್ನೆಯನ್ನು ಕೇಳಿದಾಗ ಎನಿಥಿಂಗ್ ದಟ್ ಇಸ್ ನಾಟ್ ಕ್ರಿಮಿನಲ್ ಇಸ್ ಸಿವಿಲ್ ಅನ್ನೋ ಉತ್ತರ ಸಿಗುತ್ತೆ. ಯಾವುದು ದಂಡ ನೀತಿಯ ವ್ಯಾಪ್ತಿಯಲ್ಲಿ ಬರೋದಿಲ್ವೋ, IPCಯ ವ್ಯಾಪ್ತಿಯಲ್ಲಿ ಬರೋದಿಲ್ವೋ ಅದನ್ನು ನಾವು ಸಿವಿಲ್, ಕ್ರಿಮಿನಲ್ ಅಂತಂದು ಹೇಳಿದ್ದು ಕ್ರೈಮ್ ಅಂತ ನಾವು ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಅದನ್ನು ನಾವು ಸಿವಿಲ್ ಲಾ ಅಂತ ಕನ್ಸಿಡರ್ ಮಾಡ್ತೀವಿ. ನಮ್ಮ ಒಂದು ಕಂಪನಿಯನ್ನು ಕಟ್ಟುವ ವಿಚಾರ ಆಗಿರ್ಬೋದು, ನೀವು ಪ್ರಾಪರ್ಟಿಯಲ್ಲಿ ಒಂದು ಪ್ರಾಪರ್ಟಿಯನ್ನು ಕೊಂಡ್ಕೊಳ್ಳುವ ವಿಚಾರ ಆಗಿರಬಹುದು, ಅಥವಾ ಇಬ್ಬರ ಮಧ್ಯೆ ಕಾಂಟ್ರಾಕ್ಟ್ ಆಗುವ ವಿಚಾರ ಆಗಿರ್ಬೋದು, ಇವೆಲ್ಲವೂ ಸಿವಿಲ್ ಲಾ. ಈ ಸಿವಿಲ್ ಲಾನೊಳಗೆ ನಾನು ಯಾವ ಮತದಿಂದ ಬಂದಿದ್ದೇನೆ, ನನ್ನ ಧರ್ಮ ಯಾವುದು, ನನ್ನ ವಿಚಾರಧಾರೆ ಯಾವುದು ಅನ್ನೋದನ್ನು ನಾವು ಯಾವತ್ತೂ ಯೋಚನೆ ಮಾಡಲೇ ಇಲ್ಲ, ಅಗತ್ಯನೂ ಇಲ್ಲ. ದೇ ಆರ್ ಟ್ರಾನ್ಸಾಕ್ಷನ್ಸ್ ಸಿವಿಲ್ ಇನ್ ನೇಚರ್. ಸೊ ಅಷ್ಟರ ಮಟ್ಟಿಗೆ ಅಂದರೆ ಎಲ್ಲಿ ನಮ್ಮ ನಂಬಿಕೆಗಳು, ವಿಶ್ವಾಸಗಳು, ಆಚಾರ ಪದ್ಧತಿಗಳು ಬಂದಿಲ್ಲವೋ, ಅದರ ವ್ಯಾಪ್ತಿ ಇರೋದಿಲ್ವೋ ಅಲ್ಲಿ ಎಲ್ಲ ಕಡೆ ನಾವು ಸಿವಿಲ್ ಲಾ ಅಥವಾ ಆ ಯೂನಿಫಾರ್ಮಿಟಿಯನ್ನು
ಸಾಧಿಸಿ ಆಗಿದೆ. 4 ವಿಚಾರಗಳಲ್ಲಿ ಯಾವುದು ನಮ್ಮ ಒಂದು ರೀತಿಯಲ್ಲಿ ಜೀವನ ಪದ್ಧತಿ ಮತ್ತು ಶ್ರದ್ಧೆಯ ವಿಚಾರ ಆಗಿರುವುದು. ಆ 4 ವಿಚಾರ, ಒಂದು ಆಸ್ತಿಯ ವಿಚಾರ, ಮತ್ತೊಂದು ಮದುವೆ ವಿಚಾರ, ವಿಚ್ಛೇದನ ಮದುವೆ ಎರಡೂನು, ಮತ್ತೊಂದು ಕಸ್ಟಡಿ ಮಗುವಿನ ವಿಚಾರ, 4ನೇದು ಅಡಾಪ್ಷನ್ನ ವಿಚಾರ. ಈ 4-5 ವಿಚಾರಗಳನ್ನ, ವಿಚ್ಛೇದನ ಮ್ಯಾರೇಜ್ ಇವೆರಡನ್ನೂ ಒಟ್ಟಿಗೆ ಅಂತ ತಗೊಂಡ್ರೆ 4 ವಿಚಾರ, ಇಲ್ಲ ಅಂತಂದ್ರೆ 5 ವಿಚಾರ. ಈ 4-5 ವಿಚಾರಗಳನ್ನ ಅವು ಅದರೊಳಗೆ ನಮಗೆ ಯೂನಿಫಾರ್ಮಿಟಿಯನ್ನು ಸಾಧಿಸಲಿಕ್ಕೆ ಸಾಧ್ಯದಲ್ಲಿ ಆಗಿಲ್ಲ. ಹಾಗಿದ್ರೆ ಯೂನಿಫಾರ್ಮಿಟಿಯನ್ನು ನಾವು ಮಾಡಲೇ ಇಲ್ಲವಾ? 56ರಲ್ಲಿ ಈಗ ಶ್ರೇಯಾಂಕ್ ಅವರು ತಮ್ಮ ಮುಂದೆ ಪ್ರಸ್ತುತಪಡಿಸಿದ ಹಾಗೆ ಹಿಂದೂ ಕೋಡ್ ಬಂತು. ಎಲ್ಲ ಹಿಂದೂಗಳು ಒಂದೇ ರೀತಿಯ ಕಾನೂನನ್ನ ಅಥವಾ ಒಂದೇ ರೀತಿಯ ನ್ಯಾಯ ಪದ್ಧತಿಯನ್ನ ಇಟ್ಕೊಂಡಿದ್ರ? ಇರಲಿಲ್ಲ. ಪುಸ್ತಕವನ್ನು ಓದಿದಾಗ ಯಾವ್ಯಾವ ರೀತಿ ಇರ್ತಿತ್ತು. ಇವತ್ತಿಗಾದರೂ ಅದು ಇದೆಯಾ? ಇಲ್ಲ. ಇವತ್ತಿಗೂ ಕೂಡ ಅಂದ್ರೆ ಹಿಂದೂ ಕೋಡ್ ಬಂದಿದೆ ಅಂದ ತಕ್ಷಣ ನನ್ನ ಮನೆಯ ಆಚಾರ ಪದ್ಧತಿಯನ್ನ ನಾನು ಫಾಲೋ ಮಾಡಬಾರದು ಅನ್ನುವಂಥದ್ದು ಆ ಕೋಡ್ನೊಳಗೆ ನಿರ್ಬಂಧ ಇದೆಯಾ? ಈಸ್ ದೇರ್ ಅ ಪ್ರೊಹಿಬಿಷನ್? ಇಲ್ಲ. ಐ ಆಮ್ ಅಲೌಡ್ ಟು ಡೂ ಸೊ. ನಾನು ಅದನ್ನ ನನ್ನ ಮನೆಯ ಹಿರಿಯರೊಟ್ಟಿಗೆ ಚರ್ಚಿಸಿ ಯಾವುದೋ ಒಂದು ಸಮಸ್ಯೆಗೆ ಸಮಾಧಾನ ಹುಡುಕಿಸ್ಕೊಳ್ತೇನೆ. ಅದಕ್ಕೆ ಅವಕಾಶ ಉಂಟಾ? ಇವತ್ತಿನ ಕಾನೂನು ಪದ್ಧತಿಯಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಇದೆ, ಅದಕ್ಕೆ ಅವಕಾಶ ಇದೆ. ಹಾಗಿದ್ದರೆ ಹಿಂದೂ ಕೋಡ್ ಬಂದಿರೋದ್ರಿಂದ ಯೂನಿಫಾರ್ಮಿಟಿಗೆ ಧಕ್ಕೆ ಆಗಲೇ ಇಲ್ಲವಾ? ಅಥವಾ ಯೂನಿಫಾರ್ಮಿಟಿಯಿಂದ ಬಂದಿರುವ ಯೂನಿಫಾರ್ಮಿಟಿಯಿಂದ ನನ್ನ ಡೈವರ್ಸಿಟಿಗೆ ಧಕ್ಕೆ ಆಗಲೇ ಇಲ್ವಾ ಅನ್ನೋದಕ್ಕೆ ನನ್ನದು 2 ಅಭಿಪ್ರಾಯಗಳಿವೆ. ಒಂದು, ನಮ್ಮ ನ್ಯಾಯ ಪದ್ಧತಿಯಲ್ಲಿ ಅಥವಾ ಹಿಂದಿನಿಂದ ಬಂದಿರುವಂತಹ, ಅದನ್ನು ನ್ಯಾಯ ಪದ್ಧತಿ ಅಂತ ಕರಿತಿರೋ, ನ್ಯಾಯ ಅಂತ ಕರಿತಿರೋ, ಕಾನೂನು ಅಂತ ಕರಿತಿರೋ, ಅಥವಾ ನಮ್ಮ ವಿಚಾರದ ಆಚಾರ ಅಂತಂದು ಹೇಳಿ ಕರಿತಿರೋ, ದಟ್ ಇಸ್ ದ ವೇ ವಿ ಲಿವ್, ವೇ ಆಫ್ ಲೈಫ್ ಅಂತಂದು ಹೇಳಿ ಕರಿತಿರೋ, ಅದರ ಚರ್ಚೆ ಅದು ಬೇರೆ ಕಡೆ ಆಗುತ್ತೆ. ಐ ಆಮ್ ಯೂಸಿಂಗ್ ದ ವರ್ಡ್ ನ್ಯಾಯ ಪದ್ಧತಿ. ನಮ್ಮ ನ್ಯಾಯ ಪದ್ಧತಿಯಲ್ಲಿ ಈ 4 ವಿಚಾರಗಳು ಅಂದರೆ ಮದುವೆ, ಈ ಆಸ್ತಿ, ಇಂಥ ಈ 4 ವಿಚಾರಗಳು, ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್, ಈ ಭಾಗದಲ್ಲಿ ಇನ್ಹೆರಿಟೆನ್ಸ್ ಏನು ಕೇಂದ್ರವಾಗಿತ್ತು? ರಿಲೇಶನ್ಶಿಪ್, ಯಾವ ಸಂಬಂಧವನ್ನ ಇಟ್ಕೊಳ್ತೀವಿ ಅದು ಕೇಂದ್ರವಾಗಿ. ಕರ್ತ 4 ಜನರೇಷನ್ಗಳಲ್ಲಿ 4ನೇ ಜನರೇಷನ್ ತನಕನೂ ಅದನ್ನು ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಕರಿತೀವಿ. ಅಲ್ಲಿ ಆಸ್ತಿ ವಿವಾದ ಅಂತ ಹೇಳಿ ಬಂದರೆ ಆ 4 ಜನರೇಷನ್ನು ಒಟ್ಟಿಗೆ ಆಸ್ತಿಯನ್ನು ಹಿಡ್ಕೊಂಡಿರ್ತಾರೆ. ದೇ ಆರ್ ಆಲ್ ಹೋಲ್ಡರ್ಸ್, ದೇ ಆರ್ ಆಲ್ ಕೋ ಪಾರ್ಟ್ನರ್ಸ್. ಈ ರೀತಿ ನಮ್ಮ ವಿಚಾರದಲ್ಲಿ ವ್ಯತ್ಯಾಸ ಇದ್ದಿದ್ದೇನು? ದ ಸೆಂಟ್ರಲ್ ಐಡಿಯಾ ಆಫ್ ಎನಿ ಲಾ, ಐ ಆಮ್ ಯೂಸಿಂಗ್ ಲಾ ಇನ್ ದ ಮೋಸ್ಟ್ ಲೂಸ್ ಟರ್ಮ್ಸ್, ಆಫ್ ದ ಲಾ ವಾಸ್ ರಿಲೇಶನ್ಶಿಪ್ ದಟ್ ಎಕ್ಸಿಸ್ಟೆಡ್ ಇನ್ ದ ಸೊಸೈಟಿ ಬಿಟ್ವೀನ್ 2 ಇಂಡಿವಿಜುವಲ್ಸ್. ಇಬ್ಬರು ವ್ಯಕ್ತಿಗಳ ಮಧ್ಯೆ ಇದ್ದಂಥ ಸಂಬಂಧ ನಮ್ಮ ನ್ಯಾಯ ಪದ್ಧತಿಯಲ್ಲಿ, ಅಥವಾ ನಾವು ಇದನ್ನ ಆಡಳಿತ ಮಾಡ್ತೀವಿ, ಇದರ ಮೂಲಕ ನಾವು ಆಡಳಿತವನ್ನು ಮಾಡ್ತೀವಿ ಅಂತ ಹೇಳಿ ಆ ಸಂಬಂಧ ನಮಗೆ ಕೇಂದ್ರವಾಗಿತ್ತು. ಹಿಂದೂ ಕೋಡ್ನೊಳಗೆ ವ್ಯತ್ಯಾಸ ಏನಾಯಿತು? ವ್ಯತ್ಯಾಸ ಆಗಿದ್ದು ಯಾವ ರಿಲೇಶನ್ಶಿಪ್ ಅನ್ನುವಂತಹ ಕೇಂದ್ರ ಇತ್ತೋ ಅದನ್ನ ನಾವು ಮೆಟೀರಿಯಲ್ ಆಗಿ ಕೇಂದ್ರಕ್ಕೆ ತಗೊಂಡು ಬಂದ್ವಿ. ಆಸ್ತಿ, ಪ್ರಾಪರ್ಟಿ became, or the material gains of that family, adu that became the central idea. Call it marriage, call it maintenance, call it divorce, call it custody, call it adoption. ಈ ಎಲ್ಲದರೊಳಗೂನು ಒಂದು ನಾವು ನೋಡ್ತಾ ಹೋಗುವಂಥದ್ದೇನು? ನಿನಗೆ ದಕ್ಕಿದೆಯಾ, ಆಸ್ತಿಯಲ್ಲಿ ನಿನಗೆ ದಕ್ಕಿದೆಯಾ, ಹಾಗಿದ್ರೆ ನಿನಗೆ ಒಂದು ಯು ವಿಲ್ ಆಲ್ಸೋ ಗೇನ್ ಅ ಲಯಬಿಲಿಟಿ. ನಮ್ಮಲ್ಲಿ ಮುಂಚೆ ಆ ರೀತಿ ಇರಲಿಲ್ಲ. ನೀನು ಈ ಪರಿವಾರಕ್ಕೆ ಹುಟ್ಟಿದೆಯಾ, ಹಾಗಿದ್ರೆ ನಿನಗೆ ಒಂದು ಲಯಬಿಲಿಟಿ ಇದೆ ಅಂತ ಹೇಳಿ ನಾವು ಅದನ್ನು ಋಣ ಪಾಯಸ್ ಆಬ್ಲಿಗೇಷನ್ಸ್ ಅಂತ ಹೇಳಿ ಕರಿತಿದ್ವಿ. ಅದು ಡೈಲ್ಯೂಟ್ ಆಕೊಂಡು ಹೋಯಿತು. ಯಾಕೆ ಡೈಲ್ಯೂಟ್ ಆಗಲಿಕ್ಕೆ ಒಂದೇ ಕಾರಣ, ಹಿಂದೂ ಕೋಡ್ ಬಂತು. ಹಿಂದೂ ಕೋಡನ್ನು ನಾವು ಇಂಟರ್ಪ್ರಿಟ್ ಮಾಡ್ತಾ ಹೋದ್ವಿ. ಅದನ್ನು ಇಂಟರ್ಪ್ರಿಟ್ ಮಾಡ್ತಾ ಇದ್ದಾಗ ಅನೇಕ ಬಾರಿ ಅದು ಯಾವ ರೀತಿ ಶುರು ಆಯಿತು? ಪಾಯಸ್ ಆಬ್ಲಿಗೇಷನ್ಸ್ ಅನ್ನೋಂಥದ್ದು ಋಣ, ಪಿತೃಋಣ. ಇದು ನಮ್ಮಲ್ಲಿ ಮುಂಚೆಯಿಂದ ಬಂದಿರುವಂಥದ್ದು. ಪಿತೃಋಣ ಯಾಕೆ? ನಾನು ಆ ಮನೆಯಲ್ಲಿ ಹುಟ್ಟಿದ್ದೇನೆ, ನನ್ನ ತಂದೆ ಯಾವುದೋ ಒಂದು ಋಣವನ್ನು ಮಾಡ್ಕೊಂಡಿದ್ದಾರೆ ಅಥವಾ ಯಾವುದೋ ಒಂದು ಸಾಲವನ್ನು ಮಾಡ್ಕೊಂಡಿದ್ದಾರೆ, ಐ ಆಮ್ ಲಯಬಲ್. ಅದನ್ನ ಮೊದಲು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತಿದ್ರು? ಮಗ ಆ ಋಣವನ್ನ ತೀರಿಸೋದ್ರಿಂದ ಆ ಕ್ರೆಡಿಟರ್ ಯಾರು ಕೊಟ್ಟಿರ್ತಾರಲ್ಲ ನಿಮಗೆ ಸಾಲ, ಅವನನ್ನ ಉದ್ಧಾರ ಮಾಡ್ತಾರೆ ಅಂತ ಅಲ್ಲ, ಮಗ ತನ್ನ ತಂದೆಯನ್ನ ಆ ಋಣದಿಂದ ಮುಕ್ತ ಮಾಡ್ತಾನೆ ಅಂತಂದು ಹೇಳಿ. ಅದು ನಮ್ಮ ಇನಿಷಿಯಲ್ ಇಂಟರ್ಪ್ರಿಟೇಷನ್ ಆಗಿದ್ದಂತ. ಆಮೇಲೆ ಬರ್ತಾ ಏನಾಯ್ತು? ಹೌದು, ಮಗನಿಗೆ ಅದರೊಳಗೆ ಆ ಋಣವನ್ನು ಆತ ತೀರಿಸಬೇಕಾಗತ್ತೆ, ಆದರೆ ಅದರ ಮೇಲೆ ಬಡ್ಡಿ ಏನು ಬರ್ತಾ ಇದೆಯಲ್ಲ ಅದನ್ನು ಆತ ತೀರಿಸಬೇಕಾಗಿಲ್ಲ ಅನ್ನುವಂಥದ್ದು ಶುರು ಆಯಿತು. ನಂತರದ ಸುಪ್ರೀಂ ಕೋರ್ಟ್ ಅಂದರೆ ವೇರಿಯಸ್ ಕೇಸಸ್ನ ಇಂಟರ್ಪ್ರಿಟೇಷನ್ ಒಳಗೆ ಏನು ಬಂತು? ಇಲ್ಲ, ಮಗ ಅದನ್ನು ಜಾಯಿಂಟ್ ಫ್ಯಾಮಿಲಿ ಫಂಡ್ಸ್ನೊಳಗೆ, ಅದು ಜಾಯಿಂಟ್ ಫ್ಯಾಮಿಲಿ ಅಂತಂದು ಹೇಳಿ ಇದ್ದಾಗ ಅದನ್ನು ತಗೊಂಡಿದ್ರು ಅಂತಂದರೆ ಆ ಋಣವನ್ನು ತೀರಿಸಬೇಕಾಗತ್ತೆ, ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್.
ಅದು ಜಾಯಿಂಟ್ ಫ್ಯಾಮಿಲಿ ಉಳಿದಿರಲಿಲ್ಲ ಅಂತಂದರೆ ಆತ ಪಾರ್ಟಿಷನ್ ಆಗಿ ಹೋಗ್ಬಿಟ್ಟಿದೆ ಅಂತಂದರೆ ಅದನ್ನು ಆತ ತೀರಿಸಬೇಕಾಗಿಲ್ಲ ಅಂತಂದು ಹೇಳ್ಬೋದು. ಇವೆಂಚುಲಿ ಏನು ಬಂತು, ಮಗನಿಗೆ ಅದರೊಳಗೆ ಆ ಋಣವನ್ನು ಮಾಡಿದ್ದು ಮಗನಿಗೋಸ್ಕರನೋ ಅಥವಾ ಮಗ ಆ ಋಣದಿಂದ ಏನಾದರೂ ಎಂಜಾಯ್ ಮಾಡಿದ್ದ ಅಂತಂದರೆ ಹ್ಯಾಡ್ ಹಿ ಯೂಸ್ಡ್ ದಟ್ ಸಾಲ, ಆಗ ಅವನದನ್ನು ತೀರಿಸಬೇಕಾಗತ್ತೆ, ಇಲ್ಲ ಅಂತಂದರೆ ಇಲ್ಲ. ಅಥವಾ ಮಗನಿಗೆ ತಂದೆಯಿಂದ ಆಸ್ತಿ ಬಂದಿದೆ ಅನ್ನುವಂಥದ್ದು ಆದರೆ ಆಗ ಅವನದನ್ನು ತೀರಿಸಬೇಕಾಗತ್ತೆ, ಇಲ್ಲ ಅಂದರೆ ಇಲ್ಲ. ಈ ರೀತಿ ಇಂಟರ್ಪ್ರಿಟೇಷನ್ಸ್ ಬಂದುಕೊಂಡು ಹೋಗಿ 2005 ದೇರ್ ವಾಸ್ ಅ ಕ್ಲಿಯರ್ ಅಬ್ರಗೇಷನ್. ಪಾಯಸ್ ಆಬ್ಲಿಗೇಷನ್ಸನ್ನು ಇನ್ಮೇಲಿಂದ ನಾವು ಫಾಲೋ ಮಾಡೋದಿಲ್ಲ ಅಂತಂದು ಹೇಳಿ 2005 ದ ಕೋರ್ಟ್ ವೆಂಟ್ ಆನ್ ಟು ಸೇ ದಿಸ್. ದೇರ್ ವಾಸ್ ಅ ಲೆಜಿಸ್ಲೇಷನ್ ಪಾಸ್ಡ್. ಇಲ್ಲಿ ಇದರ ಎಕ್ಸಾಂಪಲನ್ನು ನಾನು ತಗೊಳ್ತಾ ಇದ್ದೀನಿ. ಮುಂಚೆ ಇದ್ದಂಥ ಅಥವಾ ಈ 50ರ ಪೀರಿಯಡ್ನಲ್ಲಿ 55 ಇಂದ 56 2 ವರ್ಷಗಳ ಮಧ್ಯ ಆಗಿರುವಂಥ ಎಲ್ಲ ಯೋಚನೆಗಳು ವಿಚಾರಧಾರೆಗಳನ್ನು ಯೋಚನೆ ಮಾಡಿ ಹಿಂದೂ ಕೋಡ್ ಅಂತಂದು ಹೇಳಿ ಏನು ಬಂದಲ್ಲ, ಅದು ಬಂದಿರಲಿಲ್ಲ ಅಂತಂದರೆ ನಮ್ಮ ಇಂಟರ್ಪ್ರಿಟೇಷನ್ ಈ ರೀತಿ ಬದಲಾಗ್ತಾ ಇರಲಿಲ್ಲ. ಯಾವುದೇ ಕಾನೂನನ್ನು ಮಾಡ್ತಾ ಇದ್ದಾಗ ಗೊತ್ತಿಲ್ಲದೆ ಸಮಾಜದ ಮೇಲೆ ಅದರ ಪರಿಣಾಮ ಆಗ್ತಾ ಇರುತ್ತೆ. ಈಗ ನಾವು ಹೇಳ್ತಾ ಇದ್ದೀವಿ ವೃದ್ಧಾಶ್ರಮಗಳು ಜಾಸ್ತಿ ಆಗಿವೆ, ಸಂಬಂಧಗಳಲ್ಲಿ ಅಷ್ಟು ಉಳಿತಾ ಇಲ್ಲ, ತಂದೆ ಮಕ್ಕಳ ಸಂಬಂಧಗಳಲ್ಲಿ ವ್ಯತ್ಯಾಸ ಆಗಿದೆ. ಈ ಎಲ್ಲ ವ್ಯತ್ಯಾಸಗಳು ಇಷ್ಟರ ಮಟ್ಟಿಗೆ ಆ ಪಾಯಸ್ ಆಬ್ಲಿಗೇಷನ್ಸ್ನ ರೀಇಂಟರ್ಪ್ರಿಟೇಷನಿಂದ ಆಗಿರಲಿಕ್ಕೆ ಸಾಧ್ಯ ಇಲ್ವಾ? ಈ ಪ್ರಶ್ನೆಯನ್ನು ನಮ್ಮನ್ನು ನಾವು ಕೇಳ್ಕೋಬೇಕಾಗಿದೆ. ಈ ರೀತಿ ಯೂನಿಫಾರ್ಮ್ ಸಿವಿಲ್ ಕೋಡ್ನಿಂದ ಕೂಡ ಎಲ್ಲರಿಗೂ ನಾವು ಯೂನಿಫಾರ್ಮಿಟಿಯನ್ನು ಮಾಡ್ತೀವಿ ಅನ್ನುವ ಗುಂಗಿನಲ್ಲಿ ಸಮಾಜದಲ್ಲಿ ಇರುವಂಥ ಕೆಲವು ವ್ಯಾಲ್ಯೂ ಸಿಸ್ಟಮ್ಸ್, ಕೆಲವು ಶ್ರದ್ಧೆಗಳು, ವಿಶ್ವಾಸಗಳು, ನಂಬಿಕೆಗಳು, ಇವತ್ತರ ಮೇಲೆ ನಾವು ಯಾವುದಾದ್ರೂ ರೀತಿ ಹೊಡೆತ ಮಾಡಲಿಕ್ಕೆ ಸಾಧ್ಯ ಆಗ್ಬೋದಾ? ಇನ್ನು 100 ವರ್ಷದ ನಂತರ ಈ ಕಾನೂನಿನಿಂದ ಕಂಡೀಷನ್ ಆಗಿ ವಿಲ್ ದ ಸೊಸೈಟಿ ಚೇಂಜ್ ಇಟ್ಸ್ ನೇಚರ್ ಆರ್ ವಿಲ್ ದ ಸೊಸೈಟಿ ಚೇಂಜ್ ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಟುವರ್ಡ್ಸ್ ಅನದರ್ ಫೆಲೋ ಬೀಯಿಂಗ್? ಈ ಭಾಗವನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಆಲ್ ದ ಲಾ ಗಿವರ್ಸ್ ವಿಲ್ ಹ್ಯಾವ್ ಟು ಅಪ್ಲೈ ದೇರ್ ಮೈಂಡ್. ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡಬೇಕು ಅಂತಂದು ಹೇಳಿದರೆ ಯೂನಿಫಾರ್ಮಿಟಿಯನ್ನು ನಾವು ಕಲ್ಪಿಸ್ಕೊಳ್ಬೇಕು ಅಂತಂದಾಗ ದಿಸ್ ಇಸ್ ಇನ್ ಸೋ ಫಾರ್ ಆಸ್ ದ ಫಿಲಸಾಫಿಕಲ್ ಆರ್ ದ ಸೈಕಲಾಜಿಕಲ್ ಪಾರ್ಟ್ ಆಫ್ ಯೂನಿಫಾರ್ಮ್ ಸಿವಿಲ್ ಕೋಡ್. ನನ್ನ ಮನಸ್ಸಿನಲ್ಲಿದ್ದಂಥ ಆತಂಕ ನಿಮ್ಮೊಟ್ಟಿಗೆ ಹೇಳಿ. ಇನ್ನು ಹಾಗಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಡವಾ? ಅಥವಾ ಹಿಂದೂ ಲಾ ಬಂದಿರೋದ್ರಿಂದ ವ್ಯತ್ಯಾಸ ಆಗಿದೆಯಾ? ಸಮಾಜದೊಳಗೆ ಏನೂ ಒಳ್ಳೇದಾಗಲೇ ಇಲ್ವಾ? ಕೆಡಕೆ ಆಯ್ತಾ? ಐ ಆಮ್ ನಾಟ್ ಆಫ್ ದಟ್ ಒಪಿನಿಯನ್. ಸಮಾಜದಲ್ಲಿ ಒಳ್ಳೇದು ಖಂಡಿತ ಆಗಿದೆ. ಹಿಂದೂ ಕೋಡ್ ಬಂದಿರೋದ್ರಿಂದ ಇವತ್ತು ಅದೇ 2005 ಯಾವುದು ಪಾಯಸ್ ಆಬ್ಲಿಗೇಷನ್ಸನ್ನು ಹೊರಗೆ ತೆಗಿತ್ತು, ಅದೇ 2005 ಮಹಿಳೆಯನ್ನು ಕೂಡ ಮಗಳನ್ನು ಕೂಡ ನೀವು ಕೋಪಾರ್ಸ್ನರ್ ಅಂತಂದು ಹೇಳಿ ಕನ್ಸಿಡರ್ ಮಾಡಬೇಕು ಅಂತಂದು ಹೇಳಿತ್ತು. ಆಗ ಮಹಿಳೆಯರಿಗೆ ಅದು ಈಕ್ವಲ್ ರೈಟ್ಸ್ ಬಂತು. ಆಕೆ ಕೂಡ ಆ ಮನೆಯೊಳಗೆ ಅಂದರೆ ಶಿ ಬಿಕೇಮ್ ಆನ್ ಈಕ್ವಲ್ ಕೋಪಾರ್ಸ್ನರ್ ಇನ್ ದ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಜಾಯಿಂಟ್ ಫ್ಯಾಮಿಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಹೀಗಾಗಿ ಅದರಿಂದ ಒಳ್ಳೇದಾಗಲಿಲ್ವಾ? ಸಮಾಜ ಅದನ್ನು ಮುಂದುವರಿತಾ ಹೋಯ್ತಾ? ಅದರಿಂದ ಸಮಾಜದಲ್ಲಿ ಕೆಲವು ದೃಷ್ಟಿಕೋನಗಳು ಬದಲಾಯ್ತಾ? ಈಸ್ ಇಟ್ ಗುಡ್? ಎಸ್, ಡೆಫಿನೆಟ್ಲಿ ಇಟ್ ಈಸ್ ಗುಡ್. ಆಗಬೇಕಾ? ಆಗಬೇಕು, ಖಂಡಿತ. ವಾಟ್ ಇಸ್ ದ ಆಲ್ಟರ್ನೇಟಿವ್? ಹಾಗಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಪ್ರತಿಯೊಂದು ಸಮಾಜಕ್ಕೂ ಯಾವುದೇ ಮತ ಆಗಿರಬಹುದು, ತನ್ನನ್ನು ತಾನು ಅದು ಪರಿಷ್ಕರಣೆ ಮಾಡ್ಕೊಳ್ತಾ ಹೋಗ್ಬೇಕಲ್ಲ. ಈಗ ನನ್ನ ಮನೆ ಬೇಕೋ ಬೇಡವೋ ನಮ್ಮ ಮಧ್ಯೆ ಮುಸಲ್ಮಾನರು ಇದ್ದಾರೆ, ಬೇಕೋ ಬೇಡವೋ ನಮ್ಮ ಮಧ್ಯೆ ಕ್ರಿಶ್ಚಿಯನ್ರು ಇದ್ದಾರೆ. 4 ಜನ ಹೆಣ್ಣುಮಕ್ಕಳು ಕೂತ್ಕೊಂಡಾಗ ನಾನೊಬ್ಬ ಹಿಂದೂ ಮಹಿಳೆಯಾಗಿ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಐ ಆಮ್ ಅ ಡಿವೋರ್ಸಿ ಆರ್ ಇಫ್ ಐ ಆಮ್ ಅ ಸಿಂಗಲ್ ವುಮನ್, ಐ ಸ್ಟಿಲ್ ಗೆಟ್ ಟು ಅಡಾಪ್ಟ್ ಅ ಚೈಲ್ಡ್. ನಾ ಹೋಗಿ ಒಂದು ಮಗುವನ್ನು ದತ್ತು ತಗೋಬಹುದು, ಅದಕ್ಕೆ ಅದರದೇ ಆದ ಪ್ರೊಸೀಜರ್ ಇದೆ, ನಾ ದತ್ತು ತಗೋಬಹುದು. ಆದರೆ ಆ ಸೌಭಾಗ್ಯ ನನ್ನ ಮುಸಲ್ಮಾನ ಸ್ನೇಹಿತೆಗಾಗಲಿ ಅಥವಾ ಕ್ರಿಶ್ಚಿಯನ್ ಸ್ನೇಹಿತೆಗಾಗಲಿ ಇಲ್ವಲ್ಲ. ಅದನ್ನು ಅದೇ ಪಂಗಡ ಕೂತ್ಕೊಂಡು ಯೋಚನೆ ಮಾಡಬಹುದಾಗಿತ್ತು. ದೇರ್ ಈಸ್ ನೋ ಹಾರ್ಮ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಡ ಅಂತಂದರೆ ನಮ್ಮನ್ನು ನಾವು ರಿಫಾರ್ಮ್ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಮತ್ತೊಮ್ಮೆ ಯೋಚನೆ ಮಾಡಿಕೊಂಡು ಇನ್ನಷ್ಟು ಸಂಸ್ಕಾರ, ಸಂಸ್ಕೃತೀಕರಣ ಈ ಭಾಗ. ವೆನ್ ಐ ಸೇ ಸಂಸ್ಕೃತೀಕರಣ, ಐ ಆಮ್ ಯೂಸಿಂಗ್ ದ ವರ್ಡ್ ಕಲ್ಚರ್, ಗೆಟಿಂಗ್ ಅವರ್ ಸೆಲ್ಸ್ ಮೋರ್ ಮೆಚ್ಯೂರ್ ಆ್ಯಂಡ್ ಕಲ್ಚರ್ಡ್. ಈ ಭಾಗವನ್ನು ಕಲ್ಚರ್ ಅಗೇನ್ ನಾಟ್ ಇನ್ ದ ಕಾಮನ್ ಪಾರ್ಲನ್ಸ್, ಬ್ಯಾಕ್ಟೀರಿಯಲ್ ಕಲ್ಚರ್ ಅಂತಂದು ಹೇಳಿ ಏನು ಉಪಯೋಗಿಸ್ತಿರ್ತೀವಲ್ಲ ಆ ರೀತಿಯ ಕಲ್ಚರ್ ಬಗ್ಗೆ ಹೇಳ್ತಾ ಇದ್ದೀವಿ. ಆ ರೀತಿ ನಮ್ಮನ್ನು ನಾವು ಸಂಸ್ಕರಿಸಿಕೊಳ್ಳಬಹುದಲ್ವಾ? ಅದು ಆಗದೆ ಹೋದಾಗ ಕೆಲವೊಮ್ಮೆ ಈ ರೀತಿಯಾದಂಥ ಕೆಲಸಗಳನ್ನು ಅಥವಾ ಏನಂತಾರೆ ಸಾಂಸ್ಥಿಕವಾಗಿ ಅದನ್ನು ತೊಗೊಂಡು ಬರಬೇಕು. ಅದು ಬಂದಿರೋದ್ರಿಂದ ಇನ್ಸ್ಟಿಟ್ಯೂಷನಲೈಸ್ನಿಂದ ಅದು ಬಂದಿದೆ ಅನ್ನುವ ಕಾರಣಕ್ಕೆ ಇಡೀ ಒಂದು ಈಗ ಮುಸಲ್ಮಾನರು ನಮ್ಮ ಇಡೀ ಅಸ್ಮಿತೆನೇ ಹೋಯ್ತಾ ಅಂತಂದು ಹೇಳಿ ಅವರು ಆತಂಕಕ್ಕೀಡಾಗಬೇಕಾಗಿಲ್ಲ. ಹಿಂದೂಗಳು ನಮ್ಮ ಎಲ್ಲ ಪದ್ಧತಿಗಳಿಗೆ ಹಾಗಂದ್ರೆ ಏನಾಗತ್ತೆ ಮುಂದೆ?
ಹಾಗಿದ್ರೆ ನನಗೆ ಬಂದಿರುವಂಥ ಪ್ರಶ್ನೆಗಳೇನು ಅಂತಂದ್ರೆ, ಹಾಗಿದ್ರೆ ಕನ್ಯಾದಾನದೇನು ಕತೆ, ಸಪ್ತಪತಿದೇನು ಕತೆ, ಆಗದೇ ಇಲ್ವಾ? ಕನ್ಯಾದಾನ ಸಪ್ತಪದಿ ಈಗ ಸದ್ಯಕ್ಕೆ ಹಿಂದೂ ಕೋಡ್ನೊಳಗೆ ಇಟ್ಸ್ ರೆಕಗ್ನೈಸ್, ಬಟ್ ದೇರ್ ಆರ್ ವೇರಿಯಸ್ ಅದರ್ ವೇಸ್. ಮದುವೆ ಆಗಲಿಕ್ಕೆ ಅವೆರಡೇ ಪದ್ಧತಿ ಇರಲೇ ಇಲ್ಲ, ಸುಮಾರು ಪದ್ಧತಿಗಳಿದ್ವು. ಆ ಎಲ್ಲವನ್ನು ತೆಗೆದು ನಾವು ಅವೆರಡನ್ನು ಇಟ್ಕೊಂಡ್ವಿ. ಹಾಗಿದ್ರೆ ಅವ್ರದ್ದೇನು ಕತೆ? ಇಲ್ಲ, ಅವಕ್ಕೆ ಏನೂ ಆಗೋದಿಲ್ಲ. ನಾನು ಯಾವ ರೀತಿ ಮದುವೆ ಆಗ್ತೀನಿ ಅನ್ನೋದು ವಿಲ್ ಸ್ಟಿಲ್ ಬಿ ಲೆಫ್ಟ್ ಟು ಯು. ಪ್ರೊಸೀಜರ್ ಆಫ್ ಗೆಟಿಂಗ್ ಮ್ಯಾರಿಡ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ಯುವರ್ ಯೂನಿಫಾರ್ಮ್ ಸಿವಿಲ್ ಕೋಡ್. ನಮ್ಮ ಮುಂದೆ ಕರಡು ಇಲ್ಲದೆ ಹೋದರೂ ಕೂಡ ನಾನು ಇದನ್ನು ವೆರಿ ಕಾನ್ಫಿಡೆಂಟ್ಲಿ ಹೇಳ್ಬೋದು. ನಾ ಮುಸಲ್ಮಾನಾಗಿ ನಾನು ಅದನ್ನು ನಿಖಾ ಮಾಡ್ಕೋತೀನ, ಅದು ಅವರ ಪದ್ಧತಿಯಲ್ಲಿ ನಾನು ಮಾಡ್ಕೊಳ್ತೀನ, ಕುಬೂಲ್ಹೆ ಅಂತೀನ, ಐಡು ಅಂತೀನ, ಅಥವಾ ನಾನು ತಾಳಿ ಕಟ್ಟಿಸ್ಕೊಳ್ತೀನ, ಕನ್ಯಾದಾನ ಮಾಡಿಸ್ಕೊಳ್ತೀನ, ನನ್ನ ತಂದೆ ಕೊಡ್ತಾರ, ನನ್ನ ಮಾವ ಕೊಡ್ತಾರ, ಇದು ಯಾವುದಕ್ಕೂ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಲ್ ಹ್ಯಾವ್ ನೋ ಬೇರಿಂಗ್. ಲೀಗಲೈಸೇಷನ್ ಆಫ್ ದ್ಯಾಟ್ ಮದುವೆ ಆದಾಗ ಅಲ್ಲಿಗೆ ನಿಂತು ಹೋಗಲ್ಲ. ಈಗ ಸದ್ಯಕ್ಕೆ ನಾವು ಮದುವೆ ಆದೆ ಅಂತಂದ್ರೆ ನಂದು ಫೋಟೋಗಳನ್ನು ಕೊಟ್ಟರೆ ಅಲ್ಲಿಗೆ ಇಟ್ ಇಸ್ ಅ ವ್ಯಾಲಿಡ್ ಮ್ಯಾರೇಜ್. ನೀವು ಅವಾಗ ಒಂದು ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಬೇಕು. ಡೈವೋರ್ಸಿಗೆ ಈಗ ಸದ್ಯಕ್ಕೆ ಒಂದಿಷ್ಟು ಸ್ಪೆಸಿಫಿಕ್ ಕಾನೂನುಗಳಿದೆ. ಹಿಂದೂಗಳಿಗೆ ಯಾವ್ದು ನನಗೆ ಇವತ್ತು ಇಷ್ಟ ಆಯಿತು ನಾಳೆ ಇಷ್ಟ ಇಲ್ಲ ಅಂತಂದು ಹೇಳಿಬಿಟ್ಟು ನಾನು ಡೈವೋರ್ಸ್ ತೊಗೊಳ್ಳಿಕ್ಕೆ ಆಗಲ್ಲ. ಅಫ್ಕೋರ್ಸ್ ದರ್ ಇಸ್ ಅ ಕೇಸ್ ದಟ್ ಇಸ್ ಪೆಂಡಿಂಗ್ ವಿಚ್ ಸೇಸ್ ಇರ್ರಿಟ್ರವಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಆದಾಗ ನೀವು ತುಂಬ ಎಲ್ಲ ಯೋಚನೆ ಮಾಡಬಾರ್ದು. ಇಬ್ರು ಬಂದ್ಬಿಟ್ಟು ಹೇಳಿ ನನಗೆ ಮದುವೆ ಸಾಕಾಯ್ತು ಅಂತ ಹೇಳಿದ್ರೆ ನಿಮ್ಮ ಪಾಡಿಗೆ ನೀವು ಡೈವೋರ್ಸ್ ಕೊಡಬೇಕಾಗಿರೋದು ಅಷ್ಟೇ ನಿಮ್ಮ ಕೆಲಸ ಅಂತಂದು ಹೇಳ್ಬಿಟ್ಟು ದರ್ ಇಸ್ ಅ ಕೇಸ್ ಪೆಂಡಿಂಗ್, ವಿ ಸ್ಟಿಲ್ ಡೋಂಟ್ ಹ್ಯಾವ್ ಅ ಜಜ್ಮೆಂಟ್, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಅದು ಬೇರೆ ವಿಷಯ. ಆದರೆ ಡೈವೋರ್ಸನ್ನ ಈಗ ನಾನು ಬೆಳಿಗ್ಗೆ ಎದ್ದೆ ಇವತ್ತು ಅನ್ನಿಸ್ತು ತಲಾಕ್ ಅಂತಂದೆ, ಟ್ರಿಪಲ್ ತಲಾಕ್ ನಾಟ್ ಅಲೌಡ್, ತಿಂಗಳಿಗೆ ಒಂದೊಂದು ಕಾಗದ ಕಳಿಸ್ತಾ ಹೋದೆ ತಲಾಕೆ ಹಸನ್. ಸದ್ಯಕ್ಕೆ ಆಸ್ ಆಫ್ ನೌ ಇಟ್ ಈಸ್ ಅ ವ್ಯಾಲಿಡ್ ತಲಾಕ್. 22ರ ಜಜ್ಮೆಂಟ್ ಪ್ರಕಾರ ಇಟ್ ಈಸ್ ಸ್ಟಿಲ್ ಅ ವ್ಯಾಲಿಡ್ ತಲಾಕ್. 3 ಪತ್ರ ಪ್ರತಿ ತಿಂಗಳು ನೀವು ಅದೇ ಡೇಟಿಗೆ ಕಳಿಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇದ್ದತ್ತ ಅಮೌಂಟ್ ಕಳಿಸಿದ್ರಿ ಅಂದ್ರೆ ಮುಗಿದೋಯ್ತು. ಇಟ್ ಇಸ್ ಅ ಯೂನಿಲ್ಯಾಟ್ರಲ್. ಬಟ್ ದರ್ ಇಸ್ ಅ ಕೇಸ್ ಪೆಂಡಿಂಗ್. ಈ ರೀತಿ ತಲಾಕ್ ನೀವು ಕೊಡ್ಬೋದಾ ಕೊಡಬಾರ್ದಾ ಅಂತ ಹೇಳ್ಬಿಟ್ಟು ದರ್ ಇಸ್ ಅ ಕೇಸ್ ಪೆಂಡಿಂಗ್ ವಿಚ್ ಹಸ್ ಬಿನ್ ಅಡ್ಮಿಟೆಡ್ ವೆರಿ ರೀಸೆಂಟ್ಲಿ. ಈ ರೀತಿ ಯಾವ ಆಕ್ಟಿವಿಟಿಯನ್ನು ನಾನು ಆಸ್ ಅನ್ ಇಂಡಿವಿಜುವಲ್ ಮಾಡಿದಾಗ ಇಫ್ ಇಟ್ ಬೇರ್ಸ್ ಅನ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ, ಅದು ನಾನು ಮಾಡಿರುವ ಕೆಲಸದಿಂದ ಇಡೀ ಸಮಾಜಕ್ಕೆ ಅದರ ಪರಿಣಾಮ ಆಗುತ್ತೆ ಅಂತಂದರೆ ಅಂಥವುದನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ನ ವ್ಯಾಪ್ತಿಯಲ್ಲಿ ಅವನ್ನ ತೊಗೊಂಡು ಬರ್ಬೋದೇನೋ. ಇಟ್ ಈಸ್ ಹೈಪೋಥೆಟಿಕಲ್ ಸ್ಟೇಟ್ಮೆಂಟ್. ತೊಗೊಂಡು ಬರ್ಬೋದೇನೋ. ಅಂಥವು ಬರಬೇಕಾ? ಖಂಡಿತ ಬರಬೇಕು. ಯಾಕೆ ಬರಬೇಕು? ಯಾಕಂದ್ರೆ ಒಂದು ಸಮಾಜ ಒಟ್ಟಿಗೆ ಚಲಿಸಬೇಕು ಅಂತಂದಾಗ ಬರಬೇಕು. ಒಂದು ಭಾಗದಲ್ಲಿ ಅಂದರೆ ಇದರೊಳಗೆ ಕೊಟ್ಟಿರುವಂತಹ ಸಮಾರೋಪ ಅನ್ನುವ ಚಾಪ್ಟರ್ನೊಳಗೆ ಒಂದು ಚೈತ್ರ ಅವರು ಈಗಾಗಲೇ ಹೇಳಿದ್ದಾರೆ, ನೀವು ಕೋರ್ಟ್ಸಿಗೆ ಹೋದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಪ್ಲೈ ಆಗಬೇಕು, ಇಲ್ಲ ನಮ್ಮ ಪದ್ಧತಿಯಲ್ಲಿ ನಾವು ಮಾಡ್ಕೊಳ್ತಾ ಹೋಗ್ತೀವಿ ಅಂತಂದರೆ ಅದನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇರಬೇಕು, ಅದನ್ನು ಅವ್ರ ಪದ್ಧತಿಯಲ್ಲಿ ಅವ್ರು ಮಾಡ್ಕೋಬೇಕು. ಬಟ್ ಇಷ್ಟ ಆಗಿರುವಂಥದ್ದೇನು ಇದರೊಳಗೆ ನನಗೆ ಎದ್ದು ಕಂಡಂಥದ್ದೇನು ಆಸ್ ಅ ಲಾ ಸ್ಟೂಡೆಂಟ್, ಅದನ್ನು ಅನೌಪಚಾರಿಕ ವಿಧಾನ ಅಂದರೆ ಈಗ ಸದ್ಯಕ್ಕೆ ನಾವು ಅದನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ADR ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಈ ಆಲ್ಟರ್ನೇಟಿವ್ ಅನ್ನುವ ಭಾಗವನ್ನು ನೀವು ಅದರೊಳಗೆ ಮಾತಾಡಬೇಡಿ, ಅನೌಪಚಾರಿಕ ವಿಧಾನ ಅನ್ನುವುದನ್ನು ಹೇಳಬೇಡಿ ಅಂತ ಹೇಳಿದ್ದಾರೆ. ಅದು ಸ್ವಾಗತಾರ್ಹ. ಐ ಥಿಂಕ್ ಇಟ್ ಇಸ್ ಅನ್ ಅಮೇಝಿಂಗ್ ವೇ ಆಫ್ ಲುಕಿಂಗ್ ಆಟ್ ಅ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್. ಇದು ಮೇನ್ ಸ್ಟ್ರೀಮ್ ಅದು ಅಲ್ಲ ಅನ್ನುವ ಅಗತ್ಯ ಇಲ್ಲ. ಎರಡು ದೇ ಆರ್ ಪ್ಯಾರಲಲ್ ಸಿಸ್ಟಮ್ಸ್ ದಟ್ ರನ್ ಅನ್ನುವ ಭಾಗ ಇಟ್ ಇಸ್ ಅ ನ್ಯೂ ಅಪ್ರೋಚ್, ಮೈಂಡ್ ಸೆಟ್ಟನ್ನು ಬದಲಾಯಿಸುವಂಥ ಅಪ್ರೋಚ್. ಆದರೆ ಇವತ್ತಿಗೆ ಅದು ಇಲ್ವಾ? ಇದೆ. ಯಾಕೆ ಅದನ್ನು ನಾವು ತಗೊಳ್ತಾ ಇಲ್ಲ? ಪ್ರಾಬಬ್ಲಿ ಈ ಅನೌಪಚಾರಿಕ ವಿಧಾನ ಅಂತಂದು ಹೇಳಿ ನಾವು ಅದಕ್ಕೆ ಹೆಸರು ಕೊಟ್ಟಿರೋದ್ರಿಂದ ಜನರಿಗೆ ಅದರ ಹತ್ರ ಹೋಗಲಿಕ್ಕೆ ಆಗ್ತಿಲ್ವೇನೋ, ಅಂದರೆ ಇಲ್ಲಿ ಸರಿ ಹೋಗುತ್ತೋ ಇಲ್ವೋ, ವಿಲ್ ಇಟ್ ಬಿ ರೆಕಗ್ನೈಸ್ಡ್ ಆರ್ ನಾಟ್ ಅನ್ನುವ ಆತಂಕ ಉಳಿದಿರ್ಬೋದೋ ಏನೋ. ಸೊ ಅದರ ಪರ್ಸ್ಪೆಕ್ಟಿವನ್ನು ನಾವು ಬದಲು ಮಾಡಿದಾಗ ಪ್ರಾಬಬ್ಲಿ ನಮಗೆ ಆ ದಿಕ್ಕಿನೊಳಗೆ ಹೆಚ್ಚು ಜನರು ಸಿಗಬಹುದು ಅಂತ ಅನ್ಸುತ್ತೆ. ಆದರೆ ಅಲ್ಲೂ ಆ ಹಳೆಯ ಕೆಲವು ಪದ್ಧತಿಗಳು ಯಾವುದು ಸಮಾಜ ಈಗ ಆಗಲೇ ಬೇಡ, ಇದರಿಂದ ಎಲ್ಲರಿಗೂ ಒಳಿತು ಆಗಲಿಲ್ಲ, ಹೆಣ್ಮಕ್ಳಿಗೆ ಇದರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು ಇತ್ತು ಅಂತ ಅಂಥವುದನ್ನು ಅಲ್ಲೂ ಕೂಡ ನಿರ್ಬಂಧ ಮಾಡಲೇಬೇಕಾಗತ್ತೆ. ಯಾಕೆ ನಿರ್ಬಂಧ ಇಲ್ಲ, ನನ್ನ ಪದ್ಧತಿ ನಾನು ಇದನ್ನು ಮಾಡ್ತೀನಿ ಅಂತಂದಾಗ ನಾವು 13 ವರ್ಷಕ್ಕೆ ಒಬ್ಬ ಮುಸಲ್ಮಾನ ಹೆಣ್ಮಗಳು ಮದುವೆ ಆಗ್ತಾಳೆ ಅಂತಂದ್ರೆ ಅದಕ್ಕೂ ಹ್ಞೂ ಅನ್ಬೇಕಾಗತ್ತೆ. ಆದರೆ ಆ ಮಗುವಿನ ಪರಿಸ್ಥಿತಿ, ಆ 13 ವರ್ಷದ ಮಗುವಿನ ಪರಿಸ್ಥಿತಿ ಮದುವೆ ಆದಾಗ ಇಫ್ ಶಿ ಈಸ್ ವಿಲ್ಲಿಂಗ್ ಶಿ ಕ್ಯಾನ್ ಡೂ ಇಟ್ ಅಂತಂದು ಹೇಳಿ ಅನಿಸಬಹುದು, ರ್ಯಾಷನಲ್ ಥಿಂಕರ್ಸ್ ಅನಿಸಬಹುದು ಕೆಲವೊಂದ್ಸಲ. ಆದರೆ ಸಮಾಜದಲ್ಲಿ ನಾವು ನೋಡ್ತಾ ಇದ್ದಾಗ ನನಗೆ ಸುಮಾರಷ್ಟು ಅನಿಸುತ್ತೆ, ಆದರೆ ಅನಿಸಿಕೆ ಎಲ್ಲವೂ ಸರಿಯಾಗಲೇಬೇಕು ಅಂತಲ್ಲ. ಹೀಗಾಗಿ ನಿರ್ಬಂಧಗಳನ್ನು ನಾವು ಕೆಲವೊಂದು ಹಾಕಲೇಬೇಕಾಗ. ಅಂಥ ನಿರ್ಬಂಧ ಮತ್ತೊಂದು ಅಂದರೆ ನಾವೇ ನಮ್ಮ ಪದ್ಧತಿಯಲ್ಲಿ ನಾವು ಅದನ್ನು ನಮ್ಮ ಸಮಸ್ಯೆಯನ್ನು ಸಮಾಧಾನ ಮಾಡ್ಕೊಳ್ತೀವಿ ಅನ್ನುವಂಥ ಪದ್ಧತಿಗಳಲ್ಲೂ ಕೂಡ ಕೆಲವು ನಿರ್ಬಂಧಗಳನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಇದು ಈ ರೀತಿಯನ್ನು ಮಾಡ್ತಾ ಹೋದಾಗ, ಅಂದರೆ ಈ ಅಪ್ರೋಚನ್ನು ನಾವು ತಗೊಳ್ತಾ ಹೋದಾಗ ಇಡೀ ಸಮಾಜವನ್ನು ಯಾವುದೇ ಆತಂಕ ಇಲ್ಲದೆ ಮುಂದೆ ತಗೊಂಡು ಹೋಗುವ ಸಾಧ್ಯತೆ ಇದೆಯೋ ಏನೋ. ಇದು ನನ್ನ 2ನೇ ಭಾಗ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ಕೊಂಡು. 3ನೇದು, ಅನೇಕ ಬಾರಿ ನನಗೆ ಈ ಪುಸ್ತಕದಲ್ಲಿ ಸಿಕ್ಕಿರುವಂಥದ್ದೇನು ಅಂತಂದರೆ ಡಂಕನ್ ಡ್ಯಾರೆಟ್ನ
ಉಲ್ಲೇಖ ಬಹಳ ಸಲ ಆಗಿದೆ. ಬಹಳ ಸಂತೋಷ ಆಯಿತು. ಆ್ಯಕ್ಚುಲಿ ನಾನು ಡಂಕನ್ ಡೈರೆಕ್ಟ್ ಉಲ್ಲೇಖಗಳನ್ನು ಮಾತ್ರ ನೋಡಿದ್ದೆ. ವೆರಿ ರೀಸೆಂಟ್ಲಿ ಅವರ 4 ಪುಸ್ತಕ ನನ್ನ ಕೈಗೆ ಸೇರಿತು. ಅದನ್ನು ತುಂಬ ಸಂತೋಷವಾಗಿ ಓದ್ತಾ ಇದ್ದೆ. ಅದರೊಳಗೆ ಹೇಳ್ತಾರೆ ಅವರು, ಓಪನಿಂಗ್ ಪ್ಯಾರಾಗ್ರಾಫ್ ಒನ್ ಆಫ್ ದ ಬುಕ್ಸ್, ನನಗೆ ಮಧ್ಯಾಹ್ನ ಊಟ ಸೇರಲಿಲ್ಲ. ಯಾಕಂತಂದರೆ ನಾನು ಜಜ್ಮೆಂಟ್ ಹೆಸರು ಹೇಳೋದಿಲ್ಲ. ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವಂತಹ ಈ ಜಜ್ಮೆಂಟನ್ನು ಓದಿದೆ. ಆಮೇಲೆ ಸಮಾಧಾನ ಮಾಡಿಕೊಂಡು ಹೇಗೋ ಸಂಜೆ ಊಟ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಆದರೆ ಮತ್ತೊಂದು ಬಾಂಬೆ ಹೈಕೋರ್ಟಿನ ಜಜ್ಮೆಂಟ್ ಸಿಕ್ತು. ಆ ಜಜ್ಮೆಂಟನ್ನು ಓದಿದೆ. ಸಂಜೆದೂ ಊಟ ನನಗೆ ಸೇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಯಾಕೆ ನಮ್ಮ ಕೋರ್ಟ್ಗಳು ಹಿಂದೂ ಪದ್ಧತಿಯನ್ನು ಅಥವಾ ಹಿಂದೂ ಲಾನ್ನ ಈ ರೀತಿ ಇಂಟರ್ಪ್ರಿಟ್ ಮಾಡ್ತಿದ್ದಾವೆ ಅಂತಂದು ಹೇಳಿ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇವರೆಲ್ಲ ಸಂಸ್ಕೃತ ಪಂಡಿತರಂತೆ, ಏನು ಅಂತ ಗೊತ್ತಾಗ್ತಿಲ್ಲ ಅಂತಂದು ಹೇಳಿ ತಮ್ಮ ಓಪನಿಂಗ್ ಪ್ಯಾರಾಗ್ರಾಫ್ನಲ್ಲಿ ಬರೀತಾರೆ. ಇವತ್ತಿಗೂ ಕೂಡ ದ ಸ್ಟೇಟ್ಮೆಂಟ್ಸ್ ಸ್ಟ್ಯಾಂಡ್ ಆಸ್ ಟ್ರೂ ಆಸ್ ದೇ ವರ್ ಬ್ಯಾಕ್ ವೆನ್ ಹಿ ಹ್ಯಾಡ್ ರಿಟನ್ ಇಟ್. ಯಾಕೆ ನಮಗೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದಾಗ ಅಥವಾ ಕೋರ್ಟ್ಗಳು ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತಂದು ಹೇಳಿ ಕೇಳ್ತಾ ಇಲ್ಲ? ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಅಥವಾ ಕೋರ್ಟ್ಗಳಲ್ಲಿ ಏನು ಮನಸ್ಥಿತಿ ಇದೆ, ಯೂನಿಫಾರ್ಮಿಟಿ ಈಸ್ ಈಕ್ವಲ್ ಟು ಸಿಮಿಲಾರಿಟಿ. ಎಲ್ಲರಿಗೂ ಒಂದೇ ಥರ ಇರಬೇಕು ಅನ್ನುವಂಥದ್ದೇ ಯೂನಿಫಾರ್ಮಿಟಿ. ಐ ಮೀನ್ ದೇರ್ ಇಸ್ ಓನ್ಲಿ ಒನ್ ಡೆಫಿನೇಷನ್ ದಟ್ ಹ್ಯಾಸ್ ಬೀನ್ ಗಿವನ್, ಎಲ್ಲರಿಗೂ ಒಂದೇ ಥರ, ಅದು ಯೂನಿಫಾರ್ಮಿಟಿ ಅಂತಂದು ಹೇಳಿ. ಆ ಯೂನಿಫಾರ್ಮಿಟಿಯನ್ನು ಸಾಧಿಸಬೇಕಾಗಿರೋದು ಮೈಂಡ್ಸೆಟ್ಟಿನಲ್ಲೋ, ಆ ಯೂನಿಫಾರ್ಮಿಟಿಯನ್ನು ಸಾಧಿಸಬೇಕಾಗಿರೋದು ಪ್ರೊಸೀಜರ್ನಲ್ಲೋ, ಅಥವಾ ಆ ಯೂನಿಫಾರ್ಮಿಟಿಯನ್ನು ಸಾಧಿಸಬೇಕಾಗಿರೋದು ಸಬ್ಸ್ಟ್ಯಾಂಟಿವ್ ರೈಟ್ಸ್ನಲ್ಲೋ, ಈ ಭಾಗದಲ್ಲಿ ನಮಗೆ ಇನ್ನೂ ತನಕ ಆಸ್ ಸ್ಟೂಡೆಂಟ್ಸ್ ಆಫ್ ಲಾ ಆ ಕ್ಲಾರಿಟಿ ನಮಗಿನ್ನೂ ತನಕ ಬರ್ತಾ ಇಲ್ಲ. ಶಾಬಾನುನಲ್ಲೂ ಕೂಡ ಇದನ್ನು ಹೇಳಿದ್ದಾರೆ, ಇತ್ತೀಚಿನ ಶಾಯರಾ ಬಾನುನಲ್ಲೂ ಕೂಡ ಇದನ್ನು ಹೇಳಿದ್ದಾರೆ. ಫ್ರಮ್ ಶಾಬಾನು ಟು ಶಾಯರಾ ಬಾನು ದೇ ಕೀಪ್ ಸೇಯಿಂಗ್ ಅಬೌಟ್ ಯೂನಿಫಾರ್ಮಿಟಿ. ಕ್ವೆಶ್ಚನ್ ಈಸ್, ಯೂನಿಫಾರ್ಮಿಟಿ ಈಸ್ ನಾಟ್ ಸಿಮಿಲಾರಿಟಿ. ಆ ಭಾಗವನ್ನು ನಾವು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ರಚನೆ ಆಯಿತು ಅಂತಂದರೆ ಆಗ ಸಮಾಜದಲ್ಲಿ ಇರುವಂತಹ ಡೈವರ್ಸಿಟಿಯನ್ನು ಕೂಡ that there is uniform diversity everywhere ಅಂತಂದು ಹೇಳು ನೀವು ಕರಿಬಹುದು. It will still be a valid statement. But the approach that is taken for resolution of those disputes, ಅಲ್ಲಿ ಯೂನಿಫಾರ್ಮಿಟಿಯನ್ನು ನಾವು ಸಾಧಿಸಬೇಕಾಗತ್ತೆಯೇ ಹೊರತು a plain law may not be helpful. ಯಾರಿಗೂ ಉಪಯೋಗ ಆಗಲ್ಲ ಅದರಿಂದ. ಅಂದರೆ ಹಿಂದೂ ಸಮಾಜಕ್ಕೂ ಉಪಯೋಗ ಆಗಲ್ಲ, ಮುಸಲ್ಮಾನರಿಗೂ ಆಗಲ್ಲ, ಕ್ರಿಶ್ಚಿಯನ್ರಿಗೂ ಆಗಲ್ಲ, ಪಾರ್ಸಿ ಸಿಖ್ ಇವ್ರು ಯಾರಿಗಂತೂ, ಪಾರ್ಸಿ ಸಿಖ್ಖರಂತೂ ದೇ ಹ್ಯಾವ್ ಆಲ್ರೆಡಿ ಸಫರ್ಡ್ ಬಿಕಾಸ್ ಆಫ್ ದ ಹಿಂದೂ ಕೋಡ್, ದೇ ವಿಲ್ ಸಫರ್ ಫರ್ದರ್. ಈ ರೀತಿ ಆಗುತ್ತೆ. ಈ ಭಾಗನ, ಈ ನಿಟ್ಟಿನಲ್ಲಿ ಈ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಾವು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮುಂದೆ ತೊಗೊಂಡು ಹೋಗ್ಲಿಕ್ಕಾಯ್ತು ಅಂತಂದರೆ ನಥಿಂಗ್ ಲೈಕ್ ದಟ್. ಇಷ್ಟನ್ನು ನಾನು ಮುಂದೆ ಪ್ರಸ್ತುತಪಡಿಸ್ತಾ ವಂದನೆ.